ಹಲೋ ನಮಸ್ಕಾರ ಎಲ್ರಿಗೂ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಾನು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ ಕೇಸ್ ನಾನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಇದರಲ್ಲೇ ಹಾಕಬೇಕು ಅಂತ ಹೇಳ್ತಾ ಇಲ್ಲ. ಕೇರ್ಫುಲ್ ಆಗಿ ಡಿಸ್ಕ್ಲೇಮರ್ನ ಓದಿ ಒಂದ್ಸತಿ, ದೆನ್ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಇನ್ವೆಸ್ಟಿಂಗ್ ಡಿಸಿಷನ್ಸ್ ತೆಗೆದುಕೊಳ್ಳಿ. ಮಿಡ್ ಕ್ಯಾಪ್ ಫಂಡ್ಸಲ್ಲಿ ನಾನು ಕೆಲವೊಂದಿಷ್ಟು ಕ್ರೈಟೇರಿಯಾಗಳನ್ನ ಹಾಕಿಬಿಟ್ಟು ಫಂಡ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಟಿಕರ್ ಟೈಪ್ ಆ್ಯಪ್ ಅನ್ನೋದರಲ್ಲಿ ಬರುತ್ತೆ. ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾದ ಫಿಲ್ಟರ್ನ ಹಾಕಿಬಿಟ್ಟು ಫಂಡ್ಸ್ನ ಫಿಲ್ಟರ್ ಔಟ್ ಮಾಡ್ಕೋಬೋದು. ಸುಮಾರು ಫಂಡ್ಸ್ಗಳಿರುತ್ತೆ, ಅದರಲ್ಲಿ ನನಗೆ ಬಂದಿರೋ ಫಂಡ್ಸು ಇದು ಟಾಪ್ 9 ಫಂಡ್ಸ್ಗಳು ಇವು. ಸೊ ಮಿಡ್ ಕ್ಯಾಪ್ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಇವೆಲ್ಲ ಆಗಿರೋದ್ರಿಂದ ಮಿಡ್ ಕ್ಯಾಪ್ ಇಂಡೆಕ್ಸ್ ಕೂಡ ಇರುತ್ತೆ 150ದು. ಅದರದ್ದು ಲಾಸ್ಟ್ 5 ಇಯರ್ 3 ಇಯರ್ 10 ಇಯರ್ CAGRನ ನೀವು ನೋಡ್ಬೋದು. ಎಲ್ಲ ಮೆನ್ಷನ್ ಮಾಡಿರೋ ಮ್ಯೂಚುವಲ್ ಫಂಡ್ಸ್ಗಳು ಈ ಇಂಡೆಕ್ಸ್ ಫಂಡ್ನ ಬೆಂಚ್ ಮಾರ್ಕ್ ಏನಂತೀವಿ ನಾವು, ನಿಫ್ಟಿ ಮಿಡ್ ಕ್ಯಾಪ್ 150 TRI, ಈ ಬೆಂಚ್ ಮಾರ್ಕ್ನ ಈಸಿಲಿ ಬೀಟ್ ಮಾಡ್ತಾ ಇದೆ. ಕೆಲವೊಂದು ಫಂಡ್ಸ್ಗಳು ಇನ್ನೂ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. ಟಾಪಲ್ಲಿ ಏನು ಬರ್ತಿದೆಯೋ ಎಲ್ಲ ಚೆನ್ನಾಗಿಯೇ ಪರ್ಫಾರ್ಮ್ ಮಾಡಿದೆ. ಸೊ ಈ ಟಾಪ್ 9ಅಲ್ಲಿ ನಾನು ಪಾಸ್ಟಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಫಂಡ್ ಅಲೋಕೇಶನ್ ಯಾವ ಥರ ಇರಬೇಕು ಅಂತ. ಅದರಲ್ಲಿ ನಿಮಗೆ ಎಷ್ಟು ದುಡ್ಡು ಹಾಕಬೇಕು ಅಂತ ಬಂದಿದೆ. ಇನ್ ಕೇಸ್ 2,000 ಹಾಕಬೇಕು ಅಂತ ಆಗಿದ್ರೆ 2 ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. 3,000 ಹಾಕಬೇಕು ಅಂತ ಆಗಿದ್ರೆ 3 ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. 4,000 5,000 ಎಲ್ಲ ಹಾಕಬೇಕು ಅಂತ ಬಂದಿದ್ರೆ 4-5 ಫಂಡ್ಸ್ ತಗೊಳ್ಬೇಕು ಅಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಇನ್ ಕೇಸ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು 4,000 ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ 4 ಫಂಡ್ಸಲ್ಲಿ ದುಡ್ಡು ಹಾಕಬೇಕು ಅಂದ್ಕೊಳ್ಳಿ. 4 ಫಂಡ್ಸಲ್ಲಿ 1,000 ಹಾಕ್ತೀರಾ. ಸೊ ಮುಂದೆ ಹೋಗ್ಬಿಟ್ಟು ನಿಮ್ಗೆ ಯಾವಾಗಾದರೂ ದುಡ್ಡನ್ನು ತೆಗಿಬೇಕು ಅನಿಸಿದ್ರೆ ಕಂಪ್ಲೀಟ್ ರಿಡೀಮ್ಷನ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ನೆಸೆಸಿಟಿ ಬೇಸ್ಡ್ ಮೇಲೆ, ಫಾರ್ ಎಕ್ಸಾಂಪಲ್ ಈ 4ರಲ್ಲಿ ಯಾವುದು ತುಂಬ ಅಂಡರ್ ಪರ್ಫಾರ್ಮ್ ಅಂತ ಮಾಡ್ತಿದ್ದೋ ಅಥವಾ ಈ 4ರಲ್ಲಿ ಯಾವುದು ಕಡಿಮೆ ಪರ್ಫಾರ್ಮ್ ಮಾಡ್ತಿದ್ದೋ ಕಂಪೇರಿಟಿವ್ಲಿ ಆ ಫಂಡ್ಸಿಂದ ದುಡ್ಡು ವಿಡ್ರಾ ಮಾಡ್ಬೋದು. ಈ ಒಂದು ರೀಸನ್ಗೋಸ್ಕರ ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಏನಕ್ಕೆ ಅಷ್ಟೊಂದೆಲ್ಲ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ 2 ಇಲ್ಲ 3 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನೀವು ಫಂಡ್ಸ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಸೊ ಆ ಒಂದೇ ಒಂದು ಕಾರಣದಿಂದ ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಲ್ಲದ್ರದ್ದು ಕ್ಯಾಟಗರಿ ಸೇಮ್ ಆಗಿದೆ. ಎಲ್ಲ ಗ್ರೋತ್ ಫಂಡ್ಸ್ಗಳಾಗಿವೆ. ಸೈಜ್ ಕೂಡ ಡೀಸೆಂಟ್ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಇದೆ. ಬಿಕಾಸ್ ರೀಸೆಂಟಾಗಿ ನೋಡ್ಬೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ 1, 2, 3, 4, 20,000 50,000 70,000 ಮ್ಯೂಚುವಲ್ ಫಂಡ್ ಎಲ್ಲ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಫಂಡ್ ಮ್ಯಾನೇಜರ್ಸು. ಇನ್ನೊಂದು ಕನ್ಸಿಡರೇಷನ್ ಏನಂದರೆ ಈ ಫಂಡ್ ಇವಾಗ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ, ಮುಂದೆ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ. ಅದೆಲ್ಲ ಪ್ಯೂರ್ಲಿ ಮಾರ್ಕೆಟ್ ಬೇಸ್ಡ್ ಆಗಿರುತ್ತೆ. ಸೊ ಯಾರ್ಯಾರು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಿರ್ತಾರೆ, ಯಾರು ಗೊತ್ತಿರೋರು ಕೇಳ್ತಿರ್ತಾರೋ, ಲೈಕ್ ನಮ್ಗೆ ಇವಾಗ ಹಾಕಿದ್ರೆ ಚೆನ್ನಾಗಿ ಬಂದುಬಿಡುತ್ತಾ? ನೋ, ಅದು ಪ್ಯೂರ್ಲಿ ಮಾರ್ಕೆಟ್ ಬೇಸ್ಡ್ ಆಗಿರುತ್ತೆ. ಸೊ ಈ ಬೆಂಚ್ ಮಾರ್ಕ್ 150 TRI ಇದು ಫಾಲೋ ಮಾಡ್ತಾ ಇರುತ್ತೆ. ಇನ್ನು ಎಕ್ಸ್ಪೆನ್ಸ್ ರೇಷಿಯೋ ಯಾವ್ದಾವ್ದು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ, ಅಂದರೆ ಎಷ್ಟೆಷ್ಟು ತಗೋತಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಸೊ ಅದರಲ್ಲಿ 0.38 ಎಡೆಲ್ವಿಸ್ ಮತ್ತು ಕೋಟಕ್ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗೇ ಇದೆ. ಸೊ ನಾನು ಹೈಲೈಟ್ ಮಾಡಿದ್ದೀನಿ ಕಂಪೇರಿಟಿವ್ಲಿ ಯಾವುದು ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ. ಬೆಂಚ್ ಮಾರ್ಕ್ ಕೂಡ ಇಲ್ಲೇ ಇದೆ. ಇದನ್ನು ನೋಡಿಬಿಟ್ಟು ನೀವು ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಫಂಡ್ ಅಲೋಕೇಶನ್ ಎಷ್ಟು ಹೇಳಿದ್ದೀನಿ ಅಷ್ಟು ಪರ್ಸೆಂಟೇಜಲ್ಲಿ ನಿಮ್ಮ ರಿಸ್ಕ್ ಟಾಲರೆನ್ಸ್ ಬೇಸ್ ಫಂಡ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಜಸ್ಟ್ ನಾನು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮಿಡ್ ಕ್ಯಾಪ್ ಫಂಡನ್ನು ಚೂಸ್ ಮಾಡಿದ್ದೀನಿ. ಇನ್ನು ಪ್ಯಾಸಿವ್ಲಿ ಮ್ಯಾನೇಜ್ಡ್ ಮಿಡ್ ಕ್ಯಾಪ್ ಫಂಡ್ ಕೂಡ ಬರುತ್ತೆ, ನಿಫ್ಟಿ 150 TRI. ಕೆಲವೊಂದು ಸಾರಿ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ಗಳು ನಿಫ್ಟಿ ಮಿಡ್ ಕ್ಯಾಪ್ 150 TRIನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಸಿಂಪ್ಲಿ ಬಿಕಾಸ್ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ. ಆಲ್ಮೋಸ್ಟ್ ಸಿಮಿಲರ್ ನೋಡಿ, 17, 18 ಇದು ಎಲ್ಲ ಬೀಟ್ ಮಾಡಿರೋ ಫಂಡ್ಸ್ಗಳು. ಬಟ್ ಆದರೆ ಈ ಟಾಪ್ 9ನ ಬಿಟ್ಟು ಇನ್ನೂ ಹಲವಾರು ಫಂಡ್ಸ್ಗಳಿರುತ್ತೆ. ಆ ಎಲ್ಲ ಫಂಡ್ಸ್ಗಳನ್ನ ಆ್ಯಾವ್ರೇಜ್ ಔಟ್ ಮಾಡಿಬಿಟ್ರೆ ಈ ಮಿಡ್ ಕ್ಯಾಪ್ 17 ಏನು ಕೊಡುತ್ತೋ ಆ್ಯಾವ್ರೇಜ್ ಇವೆಲ್ಲ ಫಂಡ್ಸ್ಗಳದ್ದು ಅಲ್ಲಿಗೆ ಬಂದುಬಿಡುತ್ತೆ. ಸೊ ಆ ಒಂದು ಕಾರಣದಿಂದ ಏನಕ್ಕೆ ನೀವು ಜಾಸ್ತಿ ಎಲ್ಲ ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ತಾ ಹೋಗ್ತೀರಾ, ಸಿಂಪ್ಲಿ ನೀವು ಮಿಡ್ ಕ್ಯಾಪ್ 150 ಇಂಡೆಕ್ಸಲ್ಲಿ ಹಾಕಿಬಿಡಿ ಅಂತ ಹೇಳ್ತಾರೆ. ಸೊ ಅದೊಂದು ಕಾರಣ ಆಗಿರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಇಲ್ಲಿ ನಾನು ಇಲ್ಲಿ ಏನಕ್ಕೆ ಸಜೆಸ್ಟ್ ಮಾಡ್ತೇನೆ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಅಂದರೆ 150 ಕಂಪ್ನಿಗಳು ತುಂಬ ಜಾಸ್ತಿ ಆಗಿಬಿಡುತ್ತೆ ಪೋರ್ಟ್ಫೋಲಿಯೋದಲ್ಲಿ. ನಮಗೆ ಬೇಕಿರೋದು 150ಯಲ್ಲಿ 16 15 30. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಕ್ವಾಂಟಲ್ಲಿ ಜಸ್ಟ್ 30 ಕಂಪ್ನಿಗಳಿರುತ್ತೆ.
ಮೋತಿಲಾಲಲ್ಲಿ 30-22 32 ಆ ಥರ ಕಂಪ್ನಿ ಇರುತ್ತೆ. ಬಟ್ ಆದರೆ ಕೋಟಕಲ್ಲಿ 60-70, HDFCಯಲ್ಲಿ 60-70. ಒಂದು ಪೋರ್ಟ್ಫೋಲಿಯೋದಲ್ಲಿ ಅಷ್ಟೇ ಇರಬೇಕು, ಒಂದು ಮಿಡ್ ಕ್ಯಾಪ್ ಪೋರ್ಟ್ಫೋಲಿಯೋದಲ್ಲಿ. ಅದಕ್ಕಿಂತ ಜಾಸ್ತಿ ಬೇಕಿಲ್ಲ, ಓವರ್ ಡೈವರ್ಸಿಫೈ ಆಗಿಬಿಡುತ್ತೆ. ಸೊ 150 ಕಂಪ್ನಿಗಳು ಏನಕ್ಕಪ್ಪ ಅಷ್ಟೊಂದು ಜಾಸ್ತಿ ಇಟ್ಕೊಳ್ಳೋದು, ನಮಗೆ ಕಾನ್ಸಂಟ್ರೇಟೆಡ್ ಬೆಟ್ ತೊಗೋತೀನಿ ಅನ್ನೋರಿಗೆ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳನ್ನ ಇಲ್ಲಿ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ನೀವು ಯಾವುದೇ ಥರ ಯೂಟ್ಯೂಬ್ ವಿಡಿಯೋ ತೆಗೆದು ನೋಡಿದ್ರು ಕೂಡ ಇದೇ ಫಂಡ್ಸ್ಗಳು ರಿಪೀಟೆಡ್ಲಿ ಬರುತ್ತೆ. ಸೊ ಕರ್ನಾಟಕದಲ್ಲಿ ಯಾರ್ಯಾರು ನೋಡ್ತಿದ್ದೀರೋ ನೀವು ಇದರಿಂದ ಯಾವುದಾದ್ರೂ 2 ಫಂಡ್ಸ್ 3 ಫಂಡ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು.